ಈಗ ಇವರು ಲ್ಯಾಂಡ್ ಅಕ್ವೇಷನ್ ಅನ್ನೋದನ್ನ ಈಗ ಸ್ಟಾರ್ಟ್ ಮಾಡಿದ್ದಾರೆ. ಇವ್ರು ನೋಟಿಫಿಕೇಶನ್ ಅಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ. ಲ್ಯಾಂಡ್ ಅಕ್ವೇಷನ್ ಏನ್ ಮಾಡಿದ್ದಾರೆ ಅಂದ್ರೆ, ನಮ್ಗೆ ಕೇಂದ್ರ ಸರ್ಕಾರ 2013 ಒಂದು ಲ್ಯಾಂಡ್ ಅಕ್ವೇಷನ್ ಆಕ್ಟ್ ತಂತು. ಲ್ಯಾಂಡ್ ಅಕ್ವೇಷನ್ ಆಕ್ಟ್ 2013 ಕೇಂದ್ರ ಸರ್ಕಾರ ತಂದಾಗ ಇದು ಇಡೀ ಭಾರತಕ್ಕೆ ವ್ಯಾಪ್ತಿಗೆ ಬರ್ಬತ್ತು ಅಂತ ಒಂದು ಒಂದೇ ಕಾನೂನು ಏಕರೂಪ ಅಕ್ವೇಷನ್ ಆಕ್ಟ್ 2013 ತಗೊಬಂದ್ರು. ಇದು ಕೇಂದ್ರ ಸರ್ಕಾರ ಇಡೀ ರಾಜ್ಯಕ್ಕೆ ಅಪ್ಲೈ ಆಗಬೇಕು ಅಂತ ಈ ಕಾನೂನ 2013 ಆಕ್ಟ್ ತಂದ್ಮೇಲೆ ಇವ್ರು ಅಕ್ವೇಷನ್ ಮಾಡಿರೋ ಆಕ್ಟ್ ಯಾವ್ದು ಅಂತ ಅಂದ್ರೆ ಲ್ಯಾಂಡ್ ಅಕ್ವೇಷನ್ ಆಕ್ಟ್ 1897, ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರ ಕಾಯ್ದೆ ಆಕ್ಟ್ 1987. ಸುಮಾರು 38 ವರ್ಷಗಳ ಹಿಂದದ ಕಾನೂನು ತಂದು ಇವರು ಲ್ಯಾಂಡ್ ಅಕ್ವೇಷನ್ ಮಾಡಕ್ ಕೊಟ್ಟವ್ರೆ. ಇದ್ರ ಉದ್ದೇಶ ಏನಂತ ಅಂದ್ರೆ, ಇದಕ್ಕೆ ತುಂಬಾ ಸ್ಪಷ್ಟವಾಗಿ ಅವರು ನೋಟಿಫಿಕೇಶನ್ ಹೇಳಿದ್ದಾರೆ. ಇಲ್ಲಿ ಯಾವುದೇ ರೈತನ ಅಭಿಪ್ರಾಯ ಕೇಳುವಂಗಿಲ್ಲ, ಒಪ್ಪಿಗೆ ಕೇಳುವಂಗಿಲ್ಲ. ಜಿಲ್ಲಾಧಿಕಾರಿಗಳು ಏನ್ ತೀರ್ಮಾನ ಮಾಡ್ತೋ ಆ ತೀರ್ಮಾನ ನಾವು ಒಪ್ಕೋಬೇಕಷ್ಟೇ. ಮತ್ತೆ ಅವ್ರ ಅಕ್ವೇಷನ್ ಮಾಡಕ್ ಬಂದಂತ ಸಮಯದಲ್ಲಿ ಬಂದಂತ ಅಧಿಕಾರಿಗಳಿಗಾಗ್ಲಿ ಜಿಬಿಡಿ ಅಧಿಕಾರಿಗಳಿಗಾಗ್ಲಿ ಯಾರನ್ನ ತೊಂದರೆ ಕೊಡುವಂಗಿಲ್ಲ, ಅಂತವ್ರ ಮೇಲೆ ಕೇಸ್ ದಾವಣೆ ಮಾಡ್ಬೋದು ಅಂತ ಒಂದು ಆಕ್ಟ್ ತುಂಬಾ ಗೆಜೆಟ್ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದ್ರ ಉದ್ದೇಶ ಏನೋ ರೈತ ಯಾರು ಪ್ರಶ್ನೆ ಮಾಡೋದು. 1913 ಆಕ್ಟಲ್ಲಿ ಯಾಕೆ ಇವ್ರು ಬೇಡ ಅಂತ ಹೇಳ್ತಾರೆ ಅಂತ ಅಂದ್ರೆ, ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂದ್ರೆ ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ, ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ, ಭೂ ಸ್ವಾಧೀನ ಪಾರದರ್ಶಕತೆ, ಸೂಕ್ತ ಪರಿಹಾರದ ಹಕ್ಕು, ಪುನರ್ವಸತಿ, ಪುನರ್ ನಿರ್ಮಾಣ, ಭೂ ಸ್ವಾಧೀನಕ್ಕೆ ಪಬ್ಲಿಕ್ ಶೆಲ್ಟರ್ಗೋಸ್ಕರ ಆದರೆ 70%, ಖಾಸಗಿ ಜೊತೆ ಒಪ್ಪಂದ ಮಾಡ್ಕೊಂಡು ಮಾಡ್ಬೇಕಾದ್ರೆ 80% ರೈತರುಗಳು ಒಪ್ಪಿಗೆ ಕೊಡಬೇಕು ಅನ್ನೋದು ಕೇಂದ್ರ ಸರ್ಕಾರದ ಲ್ಯಾಂಡ್ ಆಕ್ಟ್ 2013 ಆಕ್ಟ್. ಈ ಆಕ್ಟ್ಗಳಲ್ಲಿ ಹೋದ್ರೆ ಇವ್ರು ಯಾವುದೇ ಕಾರಣಕ್ಕೂ ಭೂ ಸ್ವಾಧೀನ ಮಾಡ್ಕೊಳಕ್ ಆಗಲ್ಲ ಅಂದ್ಬಿಟ್ಟು 1987 ಕಾಯ್ದೆ ಅಡಿಯಲ್ಲಿ ಇವ್ರು ನಮಗೆ ನೋಟಿಸ್ ಇಶ್ಯೂ ಮಾಡವ್ರೆ. ನಾವು ಯಾಕಂದ್ರೆ ಪ್ರಶ್ನೆ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ. ಹಂಗಾಗಿ ಇವ್ರು ಲ್ಯಾಂಡ್ ಅಕ್ವೇಷನ್ ಆಕ್ಟೇ ಕೇಂದ್ರ ಸರ್ಕಾರ ಮತ್ತೆ ಈಗಿನ ಆಕ್ಟ್ನ ವೈಲೇಷನ್ ಮಾಡಿರೋದ್ರಿಂದ ಇದು ಸ್ಪಷ್ಟವಾಗಿ ಕಾಣ್ತದೆ. ರೈತನ ಹತ್ತಿಕ್ಕುವಂತ ಕೆಲಸ ಮತ್ತೆ ರೈತನ ಭೂಮಿಯ ಹೊಡ್ಕೊಳ್ಳೋಂತ ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ. ನಗರಾಭಿವೃದ್ಧಿ ಪ್ರಾಧಿಕಾರ ಕಾಯ್ದೆ 1887 ಕಾಲಮ್ ನಂಬರ್ 15(1)B ಅನ್ವಯ ಏನ್ ಹೇಳ್ತದೆ ಅಂತ ಅಂದ್ರೆ, ಇವ್ರು ಯಾರು ರೈತನ ಒಪ್ಪಿಗೆ ಕೇಳೋಂಗೇ ಇಲ್ಲ ಅಂತೆ. ರೈತರ ಅಭಿಪ್ರಾಯ, ಅವ್ರ ಅಭಿಪ್ರಾಯ ಮತ್ತೆ ಅವ್ರ ಒಪ್ಪಿಗೆ ಯಾವುದು ಕೇಳೋಂಗಿಲ್ಲ. ಇನ್ನೊಂದು ಆಕ್ಟ್ ಸ್ಪೆಷಲ್ ಆಗಿ ಮಾಡ್ಕೊಂಡವ್ರೆ. ಈ ಅಧಿಕಾರ ಪಡುವಂತ ಯೋಜನೆ ವಿವರ ಹಾಗೂ ನಕ್ಷೆಗಳನ್ನು ಜಿಬಿಡಿಯಲ್ಲಿ ಇಟ್ಟಿರ್ಬೇಕು, ಮತ್ತೆ ಅದನ್ನ ಯಾವ್ದು ಜಿಬಿಡಿಗೆ ಇಲ್ಲವಾಗ ಪ್ರಾಧಿಕಾರಕ್ಕೆ ಕೊಟ್ಟಿಲ್ಲ. ಮತ್ತೆ ಇನ್ನೊಂದು ಹೇಳ್ತಾರೆ, ಮಾರ್ಚ್ 2026 ಮೊನ್ನೆ ಒಂದು ಪಬ್ಲಿಕ್ ನೋಟಿಫಿಕೇಶನ್ ಮಾಡ್ತಾರೆ. ಸುಮಾರು ಇಲ್ಲಿ ಲಾಸ್ಟ್ ನಾವು ಕಳೆದ ಮಾರ್ಚ್ 11ನೇ ತಾರೀಕು ನಾವು ಒಂದು ಪ್ರೆಸ್ ಮೀಟ್ ಮಾಡಿದ್ವಿ. ಕಳೆದ ಮಾರ್ಚಲ್ಲಿ ಇಲ್ಲಿ ಅಪ್ಲಿಕೇಶನ್ ಅಂತ 17ನೇ ತಾರೀಕು ಗೆಜೆಟ್ ನೋಟಿಫಿಕೇಶನ್ ಮಾಡ್ತಾರೆ. 26ನೇ ತಾರೀಕಲ್ಲಿ ಪಬ್ಲಿಕ್ ನೋಟಿಫಿಕೇಶನ್ ಮಾಡ್ತಾರೆ. 30 ಡೇಸ್ ಒಳಗಡೆ ಅಬ್ಜೆಕ್ಷನ್ ಕಾಲ್ ಮಾಡ್ತಾರೆ. 30 ಡೇಸ್ ಒಳಗಡೆ ನಮ್ಮಲ್ಲಿ 2,500 ಜನ ರೈತರು ಇಲ್ಲೇ ಇರ್ಬೇಕು. ಅಕ್ಲೇಮೆಂಟ್ಸು 2,500 ಜನ ರೈತರುಗಳು ನಾವಿಲ್ಲಿ ಆಕ್ಷೇಪಣೆ ಕೊಡ್ತೀವಿ ನಮಗೆ ಭೂ ಸ್ವಾಧೀನ ವಿರೋಧದಲ್ಲಿ ಅಂತ. ಅಲ್ಲಿ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಎಲ್ಲಾ ರೈತರು ಅಂತ ಮಾತಾಡೋರು ಎಲ್ಲರೂ ಒಪ್ಪಿಗೆ ಸೂಚಿಸ್ತಾರೆ ಅಂತ ಹೇಳ್ತಾರೆ. ಇದೆಷ್ಟು ಮಟ್ಟಿಗೆ ಸರಿ? ನೀವು ಜಿಬಿಡಿಯಲ್ಲೂ ಸಹ ಮಾಹಿತಿ ತಗೊಳ್ಳಿ. ಇವ್ರು ಅಕ್ವೇಷನ್ ಮಾಡ್ಬೇಕಾದ್ರೆ ನಮ್ಮ ರೈತರುಗಳು 2,500 ಜನ ರೈತರು ಈಗಾಗಲೇ ಆಕ್ಷೇಪಣೆ ಸಲ್ಲಿಸಿದ್ದಾರೆ. 2,500 ಜನ ಅಂದ್ರೆ ಒಬ್ಬ ರೈತನಲ್ಲಿ 2 ಎಕರೆ ಇರ್ತದೆ, 3 ಎಕರೆ ಇರ್ತದೆ, 1 ಎಕರೆ ಇರ್ತದೆ, 10 ಎಕರೆ ಇದ್ದಾರೆ. ಆಲ್ಮೋಸ್ಟ್ ನಾವು 4,500 ಎಕರೆವರೆಗೂ ಭೂ ಸ್ವಾಧೀನ ಇರೋದಕ್ಕೆ ನಾವು ಆಕ್ಷೇಪಣೆ ಕೊಟ್ಟಿರ್ತೀವಿ. ಅದನ್ನ ಯಾವುದನ್ನು ಇವರು ಕಡೆಗಣಿಸ್ತೆ ಕಡೆಗಣಿಸಿ ನಮ್ಮ ಆಕ್ಷೇಪಣೆನ ಅಕ್ಸೆಪ್ಟ್ ಮಾಡ್ಕೊಳ್ಳದೆ ಅದನ್ನ ಪರಿಶೀಲನೆ ಮಾಡದೆ ಇವ್ರು ಏಕಾಏಕಿ ಅಕ್ವೇಷನ್ ಮಾಡಿ ನೆಕ್ಸ್ಟ್ ಈ ತಿಂಗಳು 9ನೇ ತಾರೀಕು ದರ ನಿಗದಿಗೆ ಜಿಲ್ಲಾಧಿಕಾರಿಗಳು ಮತ್ತೆ ಜಿಬಿಡಿ ಕಮಿಷನರು ಮತ್ತೆ ಜಿಬಿಡಿ ಅಧ್ಯಕ್ಷ ನೇತೃತ್ವದಲ್ಲಿ ರೇಟ್ ಫಿಕ್ಸ್ ಮಾಡುವಂತ ಕೆಲಸಕ್ಕೆ ಕೈ ಹಾಕಿರ್ತಾರೆ. ಇನ್ನೊಂದು ಜಿಬಿಡಿ ಪ್ರಾಜೆಕ್ಟ್ ಬಗ್ಗೆ ಏನಪ್ಪಾ ಅಂತ ಕೇಳಕ್ ಹೋದ್ರೆ, ಪ್ರಾಜೆಕ್ಟ್ನ ಮೂಲ ಕೇಳಕ್ ಹೋದ್ರೆ ಆರ್ಥಿಕ ಸಂಪನ್ಮೂಲ ಮಾಹಿತಿ ಕೇಳೋದಿಲ್ಲ. ನಿಮ್ಮ ಬಡ್ಜೆಟ್ ಅಲ್ಲಿ ಘೋಷಣೆ ಮಾಡಿದ್ದೀರಾ ಅಂದ್ರೆ ಅದರಲ್ಲೂ ಇಲ್ಲ, ಈ ವರ್ಷದ ಬಡ್ಜೆಟ್ ಅಲ್ಲೂ ಇಲ್ಲ. ಇವರು ಲ್ಯಾಂಡ್ ಅಕ್ವೇಷನ್ ಮಾಡ್ಕೊಳ್ಳೋಕೆ ಕಾಂಪೋಸಿಷನ್ಗೂ ಅದಕ್ಕೆ ಯಾವುದೇ ಪರಿಹಾರ ದುಡ್ಡು ಇಲ್ಲ. ಅದು ಅಭಿವೃದ್ಧಿ ಮಾಡೋ ಸೈಟ್ ಎಷ್ಟು ವರ್ಷಕ್ಕೆ ಕೊಡ್ತಿದ್ರೆ ಮಾಹಿತಿ ಇಲ್ಲ. ಈಗಾಗಲೇ ಬೆಂಗಳೂರು ಸುತ್ತಮುತ್ತ ಇನ್ನು ಲಾಸ್ಟ್ ಮೀಟಿಂಗ್ ಹೇಳ್ದಂಗೆ ಕೆಂಪೇಗೌಡ ಬಡಾವಣೆ ಸ್ಟಾರ್ಟ್ ಆಗಿ 18 ವರ್ಷ ಆಯಿತು, ಇನ್ನೂ ಸೈಟ್ಗಳು ಕೊಟ್ಟಿಲ್ಲ, ರೈತರಿಗೂ ಕೊಟ್ಟಿಲ್ಲ, ಇವನು ಡೆವಲಪ್ಮೆಂಟೇ ಮುಗ್ದಿಲ್ಲ. ಅರ್ಕಾವತ ಬಡಾವಣೆ, ಶಿವರಾಮ್ ಕಾರಂತ ಬಡಾವಣೆ ಅಂತ ಬಿಡಿಎ ಲೇಔಟ್ಗಳು ಮಾಡಿದ್ದಾರೆ, ಇನ್ನೂ ಡೆವಲಪ್ಮೆಂಟೇ ಸ್ಟಾರ್ಟ್ ಮಾಡಿಲ್ಲ. ಅವ್ರ ಸೈಟು ಇಲ್ಲ, ಅದು ದುಡ್ಡು ಇಲ್ಲ, ಜಮೀನು ಇಲ್ದಂಗೆ 20 ವರ್ಷದಿಂದ ಯಲಂಕ ಭಾಗದಲ್ಲಿ ಅರ್ಕಾವತಿ ಬಡಾವಣೆ, ಶಿವರಾಮ್ ಕಾರಂತ ಬಡವರು ಜನ ಸಾಯ್ತಾ ಇದ್ದಾರೆ. ಅವ್ರಿಗೆ ಸೈಟು ಕೊಟ್ಟಿಲ್ಲ, ಇವನ್ನು ದುಡ್ಡು ಸಹ ಕೊಟ್ಟಿಲ್ಲ. ಇನ್ನು 96 ನೋಟಿಫಿಕೇಶನ್ ಮಾಡಿ 2002ರಲ್ಲಿ ಅಕ್ವೇಷನ್ ಮಾಡಿದಂಥ ಬನಶಂಕರಿ 6ನೇ ಅಂತ ಈಗ ಬೇಸಿಕ್ ಮೂಲಭೂತ ಸೌಕರ್ಯ 30 ವರ್ಷ ಆದ್ಮೇಲೆ ಬೇಸಿಕ್ ಕಮ್ಯುನಿಟೀಸ್ ಕೊಡ್ತಾವ್ರೆ. ಇನ್ನೂ ಅಲ್ಲೇ ಮನೆಗಳು ಬಂದಿಲ್ಲ. ಇನ್ನು ನಮ್ಮ ಅಂಜನಾಪುರ ಬಿಡಿಎ ಲೇಔಟು ಪಾಳು ಬಿದ್ದೋಗಿದೆ. ಅಲ್ಲಿ ಸೈಟ್ ಯಾವುದು, ರೋಡ್ ಯಾವುದು ಎಂದು ಗೊತ್ತಾಗಲ್ಲ. ಬಿಡಿಎ ಲೇಔಟ್ಗಳು ಇಂಥ ಪರಿಸ್ಥಿತಿ ಇದ್ದಾಗ ಬೆಂಗಳೂರು ಸುತ್ತಮುತ್ತಲೇ ಅಲ್ಲಿ ಮನೆಗಳಾಗಿಲ್ಲ, ಲೇಔಟ್ಗಳು ಅಭಿವೃದ್ಧಿ ಆಗಿಲ್ಲ, ಅಲ್ಲೇ ಇನ್ನೂ ಸರಿಯಾಗಿ ಸೈಟ್ಗಳು ಅಂತೆ ಮಾಡಿದೆ. ಅಲ್ಲಿಂದ 30 ಕಿಲೋಮೀಟರ್ ಬಂದೆ ಇಷ್ಟು ಈಗ ಆಲ್ರೆಡಿ ನಾವು ಡ್ರೋನಲ್ಲಿ ಒಂದು ಸರ್ವೆ ಮಾಡಿದ್ದೀವಿ. ಸುಮಾರು 10 ಲಕ್ಷಕ್ಕೂ ಹೆಚ್ಚು ಮರ ಗಿಡಗಳಿವೆ. ಇಂಥ ಮರ ಗಿಡವಂಥ ಭೂಮಿನ ಅಕ್ವೇಷನ್ ಮಾಡೋಂಥ ಅವಶ್ಯಕತೆ ಇತ್ತ? ಲ್ಯಾಂಡ್ ಅಕ್ವೇರ್ ಮಾಡ್ಬೇಕಂತ ಅಂದರೆ ಡ್ರೈ ಲ್ಯಾಂಡ್ ಏರಿಯಾ, ಮಳೆ ಆಶ್ರಿತ ಭೂಮಿ, ವ್ಯವಸಾಯಕ್ಕೆ ಯೋಗ್ಯವಲ್ಲದ ಭೂಮಿನ ಅಕ್ವೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ತದೆ. ಸುಮಾರು ನಮ್ಮಲ್ಲಿ ಹಸಿರು ನಾಯಲ್ಲಿ ಕಡಿ ಯಾಕೆ ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅವಾಯ್ಡ್ ಮಾಡಿದ್ರೆ, ಇಷ್ಟು ಮರ ಗಿಡ ಇರೋದನ್ನ ಕಡಿದ್ರೆ ನಾವು ಎಲ್ಲೂ ತೊಂದರೆ ಆಗ್ತದೆ, ಅಕ್ವೇಷನ್ ತೊಂದರೆ ಆಗುತ್ತೆ ಅಂತಲೇ ಇದನ್ನ ಎಕ್ಸಿಮಿಷನ್ ಕೊಟ್ಟು ಅದನ್ನ ಎಕ್ಸಿಮಿಷನ್ ಕ್ಲಿಯರ್ಗೆ ಗೆಜೆಟ್ ನೋಟಿಫಿಕೇಶನ್ ಬರ್ದಿದ್ದಾರೆ. ನಾವು ಎಕ್ಸಿಮಿಷನ್ ಕೊಟ್ಟಿದ್ದೀವಿ 2013 ಆಕ್ಟಲ್ಲಿ ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ನ ನಾವು ಎಕ್ಸಿಮಿಷನ್ ಕೊಟ್ಟು ಅಕ್ವೇಷನ್ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಇದರ ಉದ್ದೇಶ ಏನೋ, ರೈತರು ಯಾರು ಪ್ರಶ್ನೆ ಮಾಡುವಂಗಿಲ್ಲ, ಯಾರು ಕೇಳುವಂಗಿಲ್ಲ. ಯಾವುದೇ ಪರ್ಸೆಂಟೇಜ್ ಏನೀಗ 13 ಪ್ರಕಾರ ನಮ್ದು ಇದು
ಖಾಸಗಿ ಜೊತೆ ಒಪ್ಪಂದ ಮಾಡ್ಕೊಂಡು ಲೇಔಟ್ ಮಾಡ್ತಾ ಇರೋದ್ರಿಂದ 80% ರೈತರು ಒಪ್ಪಿಗೆ ಕೊಡಬೇಕು. ಇಲ್ಲಿ 80% ರೈತರಿಗೆ ಒಪ್ಪಿಗೆ ಕೊಟ್ಟಿಲ್ಲ, 10% ರೈತರು ಸಹ ಒಪ್ಪಿಗೆ ಕೊಟ್ಟಿಲ್ಲ. ಕೆಲವು ಯಾರೋ ಅವ್ರ ಪಾರ್ಟಿ ವರ್ಕರ್ಸು ಲೀಡರ್ಗಳು ಕೆಲವು ಅವ್ರಿಗೆ ಹೋಗಿ ಹೇಳಿರ್ಬೋದೇನೋ, ನಾವು ಲ್ಯಾಂಡ್ ಅಕ್ವೈರ್ ಮಾಡ್ಕೊಡ್ತೀವಿ ಒಪ್ಪೇ ಇದೆ ಅಂತ. ಬಟ್ ರೈತರು, ನಿಜವಾದ ರೈತರು, ಸಣ್ಣ ರೈತರು, ಇಲ್ಲೇನೋ ಹಿಡುವಳಿ ನಮ್ಮ ಸಣ್ಣ ರೈತರು, ಹೈನುಗಾರಿಕೆ, ರೇಷ್ಮೆ, ತೆಂಗು, ಬಾಳೆ ಇದರ ಜೀವನ ಮಾಡ್ತಾರೆ, ಅವ್ರಿಗೆ ತುಂಬ ತೊಂದರೆ ಆಗ್ತದೆ. ಜೊತೆಗೆ ನಮ್ಮ ಈ ಭಾಗದಿಂದ ಈಗ ನಮ್ಮ KMF ಇರೋದ್ರ ಪ್ರಕಾರ, ರೆಕಾರ್ಡ್ ಪ್ರಕಾರದಲ್ಲಿ 6 ಲಕ್ಷ ಲೀಟ್ರು ನಾವೀಗ ತಿಂಗಳಿಗೆ KMF ಹಾಲು ಕೊಡ್ತಾ ಇದ್ದೀವಿ. ಇಷ್ಟು ಹಾಲನ್ನ ನೀವು ಆಲ್ರೆಡಿ ಬೆಂಗಳೂರು ಎಲ್ಲಿ ತರೋಕ್ಕಾಗುತ್ತೆ? ಇಷ್ಟು ರೇಷ್ಮೆ ಬೆಳೆಗಳು, ಇಷ್ಟು ನೀರಾವರಿ, ಯಾಕೆ ನಾವು 2 ಸುವರ್ಣಮುಖಿ ಮತ್ತು ಋಷಭವತಿ 2 ನದಿಗಳ ಮಧ್ಯೆ ಇರುವಂಥ ಜಾಗ, ಇಷ್ಟು ನೀರಾವರಿ ಭೂಮಿನ ಅಕ್ವೇಷನ್ ಮಾಡ್ಕೊಳ್ತಾ ಇರೋದು ಎಷ್ಟು ಮಟ್ಟಕ್ಕೆ ಸರಿ ಅನ್ನೋದು ನಮಗೆ ಮಾಧ್ಯಮದಲ್ಲಿ ನೋಡಬೇಕು. ಮತ್ತು ಇವ್ರದ್ದು ಇನ್ನೊಂದು ಏನಾಗುತ್ತೆ ಅಂದರೆ, ಆರ್ಥಿಕ ಸಂಪನ್ಮೂಲ ಇಲ್ಲ, ಸೈಟ್ ಯಾವಾಗ ಕೊಡ್ತೀವಿ ಅನ್ನೋ ಮಾಹಿತಿ ಇಲ್ಲ. ಅಲ್ಲಿವರೆಗೂ ನಮ್ಮ ರೈತರಿಗೆ ಜಾಯಿಂಟ್ ವೆಂಚರ್ ಕೊಡ್ತೀವಿ, ತಗೊಳ್ತೀವಿ, ಒಂದು ಆಪ್ಷನ್ ಕೊಡ್ತೀವಿ ಅಂತಾರೆ. ಜಾಯಿಂಟ್ ವೆಂಚರ್ ಕೊಟ್ಟರೆ ಸೈಟ್ ಕೊಡೋವರೆಗೂ ಆ ಕುಟುಂಬ ನಿರ್ವಹಣೆ ಹೇಗೆ? ಅವ್ರ ಆರೋಗ್ಯ ಸಮಸ್ಯೆ ಏನು, ಮಕ್ಳ ಎಜುಕೇಷನ್ ಏನು, ಅಥವಾ ಅವ್ರಿಗೆ ಏನೋ ಒಂದು ಮಕ್ಳುಗಳು ಮದುವೆ ಬಂತು, ಯಾವ್ದು ಆಕ್ಸಿಡೆಂಟ್ ಆಯ್ತು, ಯಾವ್ದೋ ಕಾಯಿಲೆ ಬಂತು, ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂದರೆ ಜಮೀನು ಕೊಟ್ಟನು. ಇವ್ರು 10 ವರ್ಷಕ್ಕೆ 20 ವರ್ಷಕ್ಕೆ ಕರ್ಕಾವತಿ ಬೇಡ, ಶ್ರೀರಾಮ್ ಕಾರಂತ ಬೇಡ, ಕೆಂಪೇಗೌಡ ನೋಡಿದೀವಿ. 20 ವರ್ಷದವರೆಗೂ ಮಕ್ಳು ಮದುವೆ ಮಾಡ್ಕೊಳ್ಳಿ, ಮನೇಲಿ ಇಟ್ಕೊಳಕೈತಾ? ಕಷ್ಟ ಸುಖ ಏನಾದ್ರು ಬೈತಪ್ಪ, ಏನಾದ್ರು ಮಕ್ಳು ಮದುವೆಗೋ, ಆಕ್ಸಿಡೆಂಟ್, ಇನ್ನೊಂದು ಮತ್ತೊಂದು ಆಯ್ತು, ಮನೆ ಕಟ್ಟಬೇಕು, ಮದುವೆ ಮಾಡಬೇಕು ಅಂತ ನಾವು ಎಲ್ಗೂ ಹೋಗ್ಬೇಕು ರೈತರುಗಳು? ಸೊ ಹಾಗಾಗಿ ನಮ್ಮ ಭೂಮಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀವಿ, ರೈತರುಗಳು ತುಂಬ ಸ್ಪಷ್ಟವಾಗಿದ್ದಾರೆ. ಇದು ತುಂಬ ವ್ಯವಸಾಯಕ್ಕೆ ಯೋಗ್ಯ ಭೂಮಿ, ಅದರಿಂದ ನಾವು ಯಾವುದೇ ಕಾರಣಕ್ಕೂ ಭೂ ಸ್ವಾಧೀನಕ್ಕೆ ಸಂಪೂರ್ಣ ವಿರೋಧ ಇದ್ದೀವಿ. ನಾವು ಭೂಮಿನ ಕೊಡೋಕೆ ಇಲ್ಲ. ಇದು ತುಂಬ ಕ್ಲಿಯರ್ ಆಗಿದೆ. ಇನ್ನೂ ಕೆಲವು ಆಕ್ಟ್ಗಳವೆ. ಇದೊಂದು ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾಕೆಂದ್ರೆ 4.5 ಪಾಯಿಂಟ್ ಹೇಳ್ತಾರ, ಭೂ ಸ್ವಾಧೀನ ಪಾರದರ್ಶಕತೆ ಅಂದರೆ ಇಲ್ಲಿ ಲ್ಯಾಂಡ್ ಯಾವ ಥರ ಭೂಮಿ ಇದೆ, ಇಲ್ಲಿ ಎಷ್ಟು ಜನ ರೈತರಿದ್ದಾರೆ, ಇವ್ರ ಮುಖ್ಯ ಉದ್ಯೋಗ ಏನು ಅನ್ನೋದನ್ನ ಒಂದು ಅಸೆಸ್ಮೆಂಟ್ ಮಾಡಿ ವರದಿ ತಗೋಬೇಕು ಸರ್ಕಾರ ಅಕ್ವೇಷನ್ ಮಾಡೋದಕ್ಕೆ ಮುಂಚೆ. ಈ ಅಸೆಸ್ಮೆಂಟ್ ಮಾಡಿಲ್ಲ. ಸೂಕ್ತ ಪರಿಹಾರದಕ್ಕೂ ಅಂದರೆ ಕಾಂಪೋಸಿಷನ್ ಕೇಳೋಕ್ಕೂ ರೈತರಿಗೆ ಕೊಟ್ಟಿರ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ಆಕ್ಟ್ ಪ್ರಕಾರ. ಇಲ್ಲಿ ರೇಟ್ನ ಫಿಕ್ಸ್ ಮಾಡೋ ಅಧಿಕಾರ ಯಾರೂ ಕೊಟ್ಟಿಲ್ಲ. ಇವರು 1987 ಆಕ್ಟ್ ಪ್ರಕಾರದಲ್ಲಿ ಜಿಲ್ಲಾಧಿಕಾರಿ ರೇಟ್ ಫಿಕ್ಸ್ ಮಾಡಿ ಆ ರೇಟ್ ನಾವು ಒಪ್ಕೋಬೇಕು. ಅವ್ರು ಬಂದಂಥ ಸಮಯದ ಸರ್ವೆ ಮಾಡೋಕ್ಕಾಗ್ಬೋದು, ಅಥವಾ ಇನ್ನೊಂದು ಮತ್ತೊಂದು ಮಾಡ್ಕೋತೀವಿ, ನಾವು ಅವ್ರನ್ನ ತಡೆಯೋಂಗಿಲ್ಲ. ಅವ್ರೇನೋ ತಡೋರು ನಮ್ಮ ಮೇಲೆ ಕೇಸ್ ಬುಕ್ ಮಾಡ್ಬೋದು. ಆ ಒಂದು ಕಾನೂನ ಈ ಆಕ್ಟಲ್ಲಿ ತುಂಬ ಸ್ಪಷ್ಟವಾಗಿ ತಂದವ್ರೆ. ಇನ್ನು ಪುನರ್ವಸತಿ ಅಂದರೆ ಇಲ್ಲಿ ಭೂಮಿ ಕಳ್ಕೊಂಡಂಥವ್ರಿಗೆ ಆಲ್ಟರ್ನೇಟ್ ಭೂಮಿ ಎಲ್ಲಿ ಕೊಡಬೇಕು, ಅಥವಾ ಇಲ್ಲಿ ಮನೆ ಕಳ್ಕೊಂಡವ್ರಿಗೆ ಆಲ್ಟರ್ನೇಟ್ ಎಲ್ಲಿ ಮನೆ ಕೊಡಬೇಕು ಅನ್ನೋದು ಈ 13 ಆಕ್ಟಲ್ಲಿ ತುಂಬ ಸ್ಪಷ್ಟವಾಗಿದೆ. ರೈತರುಗಳಿನ ಭೂಮಿ ಕಳ್ಕೊಂಡವ್ರಿಗೆ, ಯಾಕೆಂದ್ರೆ ರೇಷ್ಮೆ ಮುಖ್ಯ ಉದ್ಯೋಗ ಇರೋದು, ಹಸುನೆ ವಾಸಕ ಮುಖ್ಯ ಉದ್ಯೋಗ ಇತ್ತು ಅಂದರೆ ಅವ್ರು ಬೇರೆ ಕಡೆ ಅದನ್ನ ಒದಗಿಸ್ಕೊಡ್ಬೇಕು, ರೇಷ್ಮೆ ಬೆಳೆಯುವಂಥದ್ದು ಅಥವಾ ಹಸುಗಳಿಗೆ. ಇದು ಪುನರ್ವಸತಿ. ಅದಕ್ಕೂ ಸಹ ಎಕ್ಸಿಮಿಷನ್ ಕೊಟ್ಟು ಅದನ್ನು ಸಹ ಕಿತ್ತಾಕೋರೆ. ಭೂ ಸ್ವಾಧೀನಕ್ಕೆ 80% ಅಂದರೆ ಖಾಸಗಿಯ ಜೊತೆ ಒಪ್ಪಂದ ಮಾಡಿಕೊಂಡು ಪ್ರೈವೇಟ್ ಪ್ರಾಜೆಕ್ಟ್ ಏನು ಲೇಔಟ್ ಮಾಡ್ತಾರೆ ಇದಕ್ಕೆ 80%. ಸರ್ಕಾರ ಸ್ವಾಮ್ಯ ಪ್ರಾಜೆಕ್ಟು ಅಂದರೆ ಕೆಲವು ಹಾಸ್ಪಿಟಲು, ಕ್ರೀಡಾಂಗಣ ಇಂಥವೇನಾದ್ರು ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಅಂದರೆ 70% ರೈತರು ಒಪ್ಕೋಬೇಕು ಅಂತ ಇದೆ. ಇದು ಯಾವೆಲ್ಲ ನಿಯಮನ ಗಾಳಿಗೆ ತೂರಿ ಇವ್ರು ಅಕ್ವೇಷನ್ ಮಾಡ್ತಾರೆ. ಇವ್ರು ಇನ್ನೊಂದು ಹೇಳಿದ್ರು ಮೊನ್ನೆ, ತುಂಬ ಚೆನ್ನಾಗಿ ಹೇಳಿದ್ರು, ಇಂಟರ್ನ್ಯಾಷನಲ್ ಸ್ಟೇಡಿಯಂ ಬರ್ತದೆ ಅಂತ. ನಮ್ಮಿಲ್ಲ ಒಂದು ಇಂಟರ್ನ್ಯಾಷನಲ್ ಗಾಲ್ಫ್ ಸ್ಟೇಡಿಯಂ ಇತ್ತು ಈಗಲ್ ಟೌನು, ಏಷ್ಯಾಗೆ ನಂಬರ್ 1 ಸ್ಟೇಡಿಯಮ್ಮು, ಗಾಲ್ಫ್ ಸ್ಟೇಡಿಯಮ್ಮು, 7 ಗೋಲ್ ಇರೋಂಥದ್ದು, ಅತ್ಯಂತ ಟೂರಿಸಂ ಪ್ಲೇಸು. ಅಂದರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ 2-3 ಜನ ಎಂಪ್ಲಾಯ್ ಮಾಡ್ತಾರೆ. ಇರೋ ಇಂಟರ್ನ್ಯಾಷನಲ್ ಗಾಲ್ಫ್ ಸ್ಟೇಡಿಯಂ ಮುಚ್ಚಿಬಿಟ್ಟು ಇಲ್ಲಿ ಬಂದು ಯಾವ ಸ್ಟೇಡಿಯಂ ಮಾಡ್ತಾರೆ? ಇದು ಮುಚ್ತಾರೆ ಯಾರು? ಈಗ ಲೀಗಲ್ ಟೌನ್ಗೆ ಹೇಳ್ತಾರೆ ಸರ್ಕಾರಿ ಗೋಮಾಳ ವ್ಯಾಲ್ಯೂಯೇಷನ್ ಫಿಕ್ಸ್ ಮಾಡ್ಬೇಕಾದ್ರೆ 4 ಅಂತ ಮಾಡ್ತಾರೆ. ಮೊದಲನೇದು ಭಾಗ ಆಯಿತು HK ರೇಟು, ಅದಕ್ಕೆ ಕೆಳಗಡೆ ತರಿ, 3ನೇದು ಕುಷ್ಕಿ, ಕೊನೆಯದು ಅಂತ ಅಂದರೆ ಸರ್ಕಾರಿ ಗೋಮಾಳ. ಅಂದರೆ ಎಷ್ಟು ಲೋಯೆಸ್ಟ್ ವ್ಯಾಲ್ಯೂಯೇಷನ್ ಗೋಮಾಳ ಇದೆ ಎಷ್ಟು ಭಾಗ ಆಯ್ತಿರ್ತದೆ. ತರಿ 2ನೇ ಭಾಗ ಇದೆ, ಕುಷ್ಕಿ 3ನೇ ಭಾಗ ಇರ್ತದೆ. ಸರ್ಕಾರಿ ಗೋಮಾಳ ಅತ್ಯಂತ ಕಡಿಮೆ ಬೆಲೆ ಇರೋದಕ್ಕೆ ನೀವು 12.5-13 ಕೋಟಿ ಈಗಲ್ ಟೌನ್ ಫಿಕ್ಸ್ ಮಾಡ್ತೀರಾ ಅಂತ ಅಂದರೆ, ನಮ್ಮ ತರಿ ಮತ್ತು ಭಾಗ ಆಯ್ತಿರೋಕೆ ಎಷ್ಟು ಕೋಟಿ ಫಿಕ್ಸ್ ಮಾಡ್ಬೇಕಾಗಾರೆ? ರೇಟ್ ಫಿಕ್ಸ್ ಮಾಡೋದವ್ರೆ. ನಾವಿಲ್ಲಿ ಚಿನ್ನದ ಬೆಲೆ ಕೇಳ್ತಾವ್ರೆ. ನಾವು ಜಿನ್ನ ಎತ್ಕೊಂಡು ಹೊಟ್ಟೆ ತುಂಬಲ್ಲ. ನಾವಿಲ್ಲಿ ಬೆಳೆ ಅನ್ನ ತಿನ್ಕೊಂಡೆ ಜೀವನ ಮಾಡಬೇಕು, ಅದೇ ಹೊಟ್ಟೆ ತುಂಬೋದು. ನಾವು ಬೆಲೆ ಕೇಳ್ತಲ್ಲ. ನೀವು 20 ಕೋಟಿ ಕೊಟ್ಟರು ನಮಗೆ ಪರಿಹಾರ ಬೇಡ, ನಮ್ಮ ಭೂಮಿನೇ ಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ.